ನಿಮ್ಮ ಜೊತೆಗೆ ಶನಿದೇವ್ ದೋಸ್ತಿ ಮಾಡನೋ ಇಲ್ಲೋ ಗೊತ್ತಿಲ್ಲ, ಒಂದು ಪಕ್ಷ ಕರ್ಮ ಬಿಟ್ಬಿಡತ್ತ. ಈ ಒಕ್ಕ ಮಾತ್ರ ನಿಮ್ಮನ್ನು ಬಿಡಂಗಿಲ್ಲ ನೋಡ್ರಿ. ಪರಿಸ್ಥಿತಿ ತಲೆಬಾಗಿದ್ದೀನಿ ಹೊತ್ತಂದ್ರೆ ಇನ್ನೇನು ಬಲ್ಲ. ಅವಮಾನ ಹೊಸಲ್ಲ ಇದೀವಿ, ಅನುಮಾನ ಹೊಸಲ್ಲ ಬಿಡದ ಅವಮಾನ ಅಸೂಯ ಅದೆಲ್ಲಾನು ಬಡ್ಡಿ ಸಮೇತ ವಾಪಸ್ ಸಲ್ಮಾ ಕೊಡ್ತದೆ, ನಾನು ಕೊಡಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಏನ್ ಅನಿಸ್ತಂದ್ರ, ಒಂದ್ ಪಕ್ಷ ಕಿಡ್ನಿ ಸ್ಟೋನ್ ಇದ್ರು ತೊಳ್ಕೊಂಡ್ಬಿಡ್ತಾನ ಮೈಕ್. ಈ ತರ ವಿಡಿಯೋಸ್ ನೋಡೋದಂದ್ರ ತಲೆಗೆ ಹೊಡಿತೈತಿ. ಹಾ ಏನ್ ತಲೆ ಅಣ್ಣ ನಿಮ್ದು? ತಲೆ ಅಲ್ಲದು, ಒಲೆ ಇರ್ಬೇಕು ನೋಡಿ. ಚಡ್ಡಿ ಒಳಗಡೆ ಇರುವೆ ಮುಕ್ಕೊಂಡಿರ್ತಲ್ಲ, ಆತರ ಆಡ್ತಿಲ್ಲೋ. ಇದಕ್ಕೇನ ಡ್ಯಾನ್ಸ್ ಅಂತಾರೇನ? ಯಾಕೋ ತಲೆ ಹಿಡಿಸ್ತೀರಿ ಬಂದು? ಇದನ್ನೆಲ್ಲ ನೋಡೋದಕ್ಕಿಂತ ಒಂದೇ ಒಂದ್ಸತಿ ಸೂರ್ಯವಂಶ ಮೂವಿ ಗಸಗಸೆ ಪಾಯಸ ಕೊಟ್ಬಿಟ್ರಪ್ಪ ನಮ್ಮ ಮೈಕ್ಳಿಗೆ, ನಮ್ಗೆ ಎತ್ತಿಗೆ ಒಂದೇ ಸತಿ ಸತ್ತೋಗ್ಬಿಡ್ತೀವಿ. ದಿನ ದಿನ ಸಾಯಿಸ್ತಿರಲ್ಲೋ ನಿಮ್ಮ. ತಮ್ಮನ ಮದುವೆಗೆ ಬಂದಾಗ ಅಪ್ಪಾಜಿ ಒಂದೊಂದ್ಸಲಿ ಬಂಗಾರ ಹಾಕಿರ್ಬೇಕಲ್ಲ. ಹೇಳು ಪಾರ್ಥ, ಕೆಂಗಣ್ಣಿಂದ ಕೆಕ್ಕರಿಸಿನ ಮಕ್ಕಳನ್ನು ನೀನು ಗೆಲ್ಲಲಾರೆ. ಏನ್ರೋಪ ಈ ನಮ್ ಕೆಂಪಿ ಯಾರನ್ನೂ ಬಿಡಂಗಿಲ್ಲ ಅಂತಾಳ. ಸಾಲದಕ್ಕೂ ಯಾರನ್ನೂ ಬಿಡಂಗಿಲ್ಲ ಅಂತಿರಲ್ಲೋಪ. ಏನಂದ್ರೆ ಸೌಕಾರ ಮಂದಿ ನಿಮ್. ಆಂಟಿ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ, ನಿಮ್ ಜೀವನ ನೀವು ಮುಂದುವರ್ಸ್ರಿ. ನಮ್ಮ ಮೈಕ್ಳಿಗೆ ನೀವು ಹಾಡು ಕೇಳಿ ಕಿವ್ಯಾ ರಗತ್ ಬಂದು ನಿಮ್ ನೃತ್ಯ ನೋಡಿ ಯಪ್ಪ ದೇವ್ರೆ ಇನ್ಸ್ಟಾಗ್ರಾಮ್ ಬಿಡೋ ಪರಿಸ್ಥಿತಿ ಬಂದೈತ ಮೈಕ್ಳಿಗೆ. ನಿಮ್ ಮಾತ್ರ ತಲೆ ಕೆಡಿಸ್ಕೊಬೇಡ. ಅವನು ನೀನು ತಾತ್ಕಾಲಿಕವಾಗಿ ಪ್ರೀತಿ ಮಾಡುವ ಹುಡುಗಿಯರ ನಡುವೆ ತಾಯಿಯ ಪ್ರೀತಿ ಕೊಟ್ಟವಳು ನನ್ನವಳು. ನಿಜ ಐತಪ್ಪ, ನೀ ಹೇಳದ್ 100% ನಿಜ ಐತ ನೋಡು. ಈಗಿನ ಕಾಲದಾಗ ತಾತ್ಕಾಲಿಕವಾಗಿ ಪ್ರೀತಿ ಮಾಡಿ ಬಿಟ್ಟೋಗ್ರ ಮಧ್ಯೆ ನಮ್ ಕಿಪ್ಪಿ ಕಿತ್ತಿ ಸಾಯೋವರೆಗೂ ನೋವು ಕೊಟ್ಟವ್ ನೀನು. ರೋಸ್ಟರ್ಸ್ ಅಂಡ್ ರೋಸ್ಟರ್ಸ್, ಒಬ್ಬೊಬ್ರೆ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಇವ್ರಂತೂ ಬಿಡಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ. ಏನಪ್ಪಾ ಅಂದ್ರೆ ಕಿಪ್ಪಿ ಕೀರ್ತಿ ಹತ್ರ ಹೋಗಿ ವಿಡಿಯೋಸ್ ಮಾಡಿದ್ರು, ಅಲ್ಲೂ ಫಾಲೋವರ್ಸ್ ಬರಲಿಲ್ಲ. ಅಮ್ಮು ಕುಟುಂಬ ಹತ್ರ ಹೋಗಿ ವಿಡಿಯೋಸ್ ಮಾಡಿದ್ರು, ಅಲ್ಲೂ ಫಾಲೋವರ್ಸ್ ಬರಲಿಲ್ಲ. ಕಡಿಕ ನಮ್ಮ ಟ್ರೋಲರ್ಸ್ ಹುಡುಗರನ್ನ ತಡವೆ ನೀವ. ಹಾಯ್ ಫ್ರೆಂಡ್ಸ್, ಇದು ನಮ್ಮೂರಲ್ಲಿ ಮಂಡ್ರುಗಪ್ಪೆ ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ ಹೇಳಿ, ಕಮೆಂಟ್ ಹಾಕಿ ಫ್ರೆಂಡ್ಸ್. ಅಯ್ಯೋ ಇಲ್ಲ ಕಣಕೋ, ನಮ್ಮ ಊರ್ ಕಡೆ ಇದನ್ನ ಹೊಸ್ದಾಗಿ ಹೆಸರಿಕ್ಕಿದೀವಿ JCB ಅಂತ. ಬಂದು ಬಿಡಿ ಪೂಜೆ ಮಾಡಕ್ಕೆ. ಯಾರು ನಮ್ಮ ಮೈಕ್ಳು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿಪ್ಪ. ಯಾಕಂದ್ರ ಈ ಕರಿ ಬಾಣ್ಲಿ ಕರಿ ಇದ್ಲಿ ಜಮೀನ್ದಾರ ಅಥವಾ ಸರ್ಕಾರಿ ಅಧಿಕಾರಿ ಆಗಿರ್ತಾನ ಅಷ್ಟೇ. ಬ್ರೋ, ನಿಮ್ಮ ಗೂಗಲ್ ಫ್ರೆಂಡ್ ಎಷ್ಟು ಅಮೌಂಟ್ ಕೊಟ್ಟರು ಈ ಥರ ಲವ್ ಸ್ಟೇಟಸ್ ಆಗ್ತಾ ಇದ್ದೀರಾ? ಹೌದು ಬ್ರೋ, ದುಡ್ಡು ಕೊಟ್ಟಿರೋದಕ್ಕೆ ನಾನು ಈ ಥರ ಲವ್ ಸ್ಟೇಟಸ್ ಎಲ್ಲ ಆಗ್ತಾ ಇದ್ದೀನಿ ನೋಡಿ. ಬ್ರೋ ನಿಮಗೂ ಬೇಕು ಅಂದರೆ DM ಮಾಡಿ ಬ್ರೋ, ನಂಬರ್ ಕಳಿಸ್ಕೊಡಿ, ನಿಮಗೂ ಹಾಕೊಡ್ತೀನಿ. ಪಾಪ ತುಂಬ ಅಮೌಂಟ್ ಕೊಟ್ಟಿದ್ದಾರೆ ಬ್ರೋ. ಏನ್ರ ಎಲ್ಲಿಂದ ಕುತ್ಕೊಂಡು ಕಮೆಂಟ್ ಆಗ್ತಿರಲ್ಲ ನೀವು ನಿಮ್ಮಂಥವರೆಲ್ಲ. ಲವ್ ದುಡ್ಡು ಕೊಟ್ಟರೆ ಮಾತ್ರ ಲವ್ ಸ್ಟೇಟಸ್ ಹಾಕದಾ? ಇಲ್ಲಾಂದ್ರೆ ಹಾಕದೇ ಇಲ್ವಾ ನಾವು? ಲೋ ತಮ್ಮ, ಫಸ್ಟ್ ನಮ್ಮ ಕಿಪ್ಪಿ ಕಿರ್ತಿ ಹತ್ರ ಇಸ್ಕೊಂಡಿರೋ ದುಡ್ಡು ಕೊಡು, ಆಮೇಲೆ ಬಂದು ಭಾಷಣ ಬಿದ್ದಿವಂತೆ. ನೀನು ಯಾರಂತಾನೆ ಗೊತ್ತಿರಲಿಲ್ಲ, ಎಲ್ಲ ಕಿಪ್ಪಿ ಕೀರ್ತಿ ಹೆಸರು ಬಳಸ್ಕೊಂಡು ಬೆಳೆದಿ. ಈಗ ನೋಡಿದ್ರೆ ಭಾಷಣ ಮಾಡಕ್ಕೆ ಬಂದಿ ನಮ್ಗೆ. ಹೋಗಿ ಸುಮ್ಮ. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ನೋಡಿ, ನೀವು ಕಾಮೆಂಟ್ ಹಾಕೋದಾದ್ರೆ ಕನ್ನಡದಲ್ಲಿ ಹಾಕಿ, ಇಂಗ್ಲೀಷಲ್ಲಿ ಹಾಕಿದ್ರೆ ನಾನು ಎಲ್ಲಿ ಯಾರ್ಯಾರಿಗೋ ಕರ್ಕೊಂಡೋಗಿ ಯಾರ್ಯಾರ ಹತ್ರನೋ ಎತ್ಕೊಂಡೋಗಿ ನೋಡಿಸ್ಬೇಕಾಗುತ್ತೆ. ಆಂಟಿ, ನಿಮಗಿರೋ ಟ್ಯಾಲೆಂಟ್ಗೆ ಯಾರು ಇಂಗ್ಲೀಷು ಮ್ಯಾಟ್ರಲ್ಲ. ನೀವೇ ಒಂದು ಹಾಡು ಬರೆದು ಹಾಲಿವುಡ್ಗೆ ಒಂದು ಹಾಡು ಹಾಡ್ಬಿಡ್ರಲ್ಲ.
ಮುತ್ತು ಕೊಡ್ಬೇಡ ಥೂ ಕೊಟ್ಟೆ ಬಿಟ್ಲು. ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಮೈಕಳ್ನ ನಿಮ್ ವಿಡಿಯೋ ಹಾಕಿ ಉರ್ಸಿದ್ರಲ್ಲ, ದೇವ್ರು ಒಳ್ಳೇದ್ ಮಾಡ್ತಾನ ನಿಮ್ಗೆ. ಈಗಿನ ಮಕ್ಕಳಿಗೆ ಕೇಳಿದ ತಕ್ಷಣ ಖರ್ಚಿಗೆ ದುಡ್ಡು ಕೊಡ್ತಾರೆ ತಂದೆ ತಾಯಿ. ಆದ್ರೆ ನಮ್ಮ ಕಾಲದಾಗ ಎಲ್ಲದ ಮೇಲೆ ನಾಗಿನಿ ಡ್ಯಾನ್ಸ್ ಮಾಡ್ಬೇಕಿತ್ತು. ಡ್ಯಾನ್ಸ್ ಮಾಡಿ ನೀವೇನಾದ್ರೂ ಕಾಲ್ ಜಾರಿ ಬಿದ್ಬಿಟ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಕ್ಳಿಗೆ ಬರ್ತ್ಡೇ ವಿಶ್ ಮಾಡೋರು ಯಾರು? ನೀವು ಒಬ್ಬರೇ ಅಂತ ಇರೋದು. ನೀವೇನು ಏನಾದ್ರೂ ಆಯ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮೇ ಡಿಲೀಟ್ ಆಗುತ್ತೆ. ಏ ನಿನ್ನ ಹೋಗ್ಲಿ ಕಡೆ ದಿಲ್ ಎಲ್ಲಿರ್ತದ ಅಂತ ನೋಡ್ಕೊಂಡು ಡ್ಯಾನ್ಸ್ ಮಾಡಕ್ಕಾಗಿಲ್ಲ ನನಗೆ. ಚಿಡಿಸ್ತಿರಲ್ಲ ಇನ್ಸ್ಟಾಗ್ರಾಮ್ನಾಗ. ನಮ್ಮ ಮೈಕ್ಳು ಯಾವ್ದಾದ್ರು ದೇವ್ರ ಫೋಟೋ ಬಂದಾಗ ಲೈಕ್ ಮಾಡಿ ಒಂದ್ 10 ಜನಕ್ಕೆ ಶೇರ್ ಮಾಡ್ಬಿಟ್ಟಿದ್ರೆ ಈ ತರ ವಿಡಿಯೋಸ್ಗಳನ್ನ ನೋಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಮ ಮೈಕ್ಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮೊದ್ಲು ಡಿಕೆಶನ್ ಇಳಿಸಿ ನೀನ CM ಆಗು, ಆಮೇಲೆ ಸಾರಾಯಿ ದಂಗಣಿಗೆ ಪ್ರಧಾನಿ ಆಗುವಂತೆ. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ಒಟ್ಟ ಬಿಡತ್ತಾಗ ನಿನ್ನ ಪ್ರಾಣನ ನೋಡಕ್ ಆಗವಲ್ ತಿಂದು ಪ್ರಾಣ ಕೊಡ್ತಾನಂತ. ಹೋಗು ಆಂಟಿ ಕೊಡು ಅಂಕಲ್ ಎಲ್ಲರಿಗೂ ಕೊಟ್ಟು ಬಿಡತ್ತ ಪ್ರಾಣನ. ನಮಗ ನೋಡಕ್ ಆಗವಲ್ತು ಇನ್ಸ್ಟಾಗ್ರಾಮ್ನಾಗ. ಈ ಒಕ್ಕಂಗೆ ಬಾಯಿ ಉರಳತಿಲ್ಲ, ನಾ ಹಾಡರ ಆಡ್ಬೇಕಿಲ್ಲ ಯವ್ವ ನಮ್ಮವ್ವ ತಾಯಿ. ಹಿಂಗೆ ಕೂತು ಬಿಡೋದು. ದುಳ್ಳು ಮಗ ದುಳ್ ದಿನಕ್ಕ ದುಳ್. ಸದ್ಯದಲ್ಲೇ ನಮ್ಮ ಅಕ್ಕ ಇನ್ಸ್ಟಾಗ್ರಾಮ್ನ ಧೂಳೆ ಎಬ್ಬಿಸ್ತಾಳೆ. ನಮ್ಮ ಮೈಕ್ಳು ಬ್ಯಾನರ್ ಹಾಕಿದ್ ಧೂಳೆ ಎಬ್ಬಿಸ್ತಾವ್ರಿ ಇವಕ್ಕಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಈ ಪ್ರಪಂಚದಲ್ಲಿ ನನ್ನಷ್ಟು ಬಯಸ್ಕೊಳ್ಳೋರು ಯಾರು ಇಲ್ಲ ಅನಿಸ್ತತಿ. ಯಾಕಂದ್ರ ಬಯಸ್ಕೊಳ್ಳೋಕೆ ಏನಾದ್ರೂ ಪೇಮೆಂಟ್ ಇದ್ದಿದ್ರ ಅಂಬಾನಿಗಿಂತ ಜಾಸ್ತಿ ಆಸ್ತಿ ಮಾಡ್ಬಿಡ್ತಿದ್ದೆ. ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.